ಹೆದರಬೇಡ. ಈ ಊರಿನ MLA ವೀರನಗೌಡ. ತಾವಿಲ್ಲಿಯವರೆಗೂ ಬಂದ ಕಾರಣ? ನಮ್ಮ ಜೊತೆ ಸಂಬಂಧ ಬೆಳೆಸಿದ ನಿಮಗೆ ಧನ್ಯವಾದ ಹೇಳಲು ಬಂದಿರುವೆ. ಆ ಸಂಬಂಧವನ್ನ ಕೇಳೋ ನಮ್ಮ ಯಜಮಾನ್ರು ಈಗ ಮನೆಯಲ್ಲಿ ಇಲ್ವಲ್ಲ? ಗೊತ್ತು. ಆ ನಿನ್ನ ಯಜಮಾನ ಎಲ್ಲಿ ಹೋಗಿದ್ದಾನೆ ಎಂಬುದು ತಿಳಿದುಕೊಂಡೇ ನಾನು ಬಂದಿರುವೆ. ಅಂದವಾಗಿ ತುಂಬಿರುವ ಈ ನಿನ್ನ ಯೌವನ ಅನುಭವಿಸಲು ಬಂದಿರುವೆ. ಯಾವಾಗ ನಿನ್ನ ಮೈದುನ ನನ್ನ ತಂಗಿಯನ್ನು ಆಸೆ ಪಟ್ಟನು ಅಂದೇ ನಾನಿನ್ನ ಆಸೆ ಪಟ್ಟೆ. ನೀನು ಒಪ್ಪಿದರೆ ನನ್ನ ಸಂಪತ್ತನ್ನು ನಿನಗೆ ಕೊಟ್ಟು ನನ್ನ ಸಿಂಹಾಸನದ ಮೇಲೆ ಕೂರಿಸಿ ನಾನು ನಿನ್ನೊಂದಿಗೆ ಲೋಲಾಡುವೆ. ಗೌಡ್ರಿ, ನಿಮ್ಮ ತಂಗಿಯೊಬ್ಳು ನನ್ನ ಮೈದುನನ್ನ ಮಡದಿ ಎಂದು ನೀವೇ ಹೇಳ್ತೀರಿ. ಅಂದಮೇಲೆ ಅವಳು ಈ ಮನೆಗೆ ನನ್ನ ತಂಗಿಯಾಗಿ ಬಂದ್ರೆ ನಾನು ನಿಮಗೆ ಹಿರಿಯ ತಂಗಿ ಅಲ್ಲವೇ? ಹಿರಿಯ ತಂಗಿಯ? ಆ ಭಾವನೆ ಎಂದೋ ಸತ್ತು ಹೋಯಿತು ಎಂದು ನಿನ್ನ ಮೈದುನ ನನ್ನ ತಂಗಿಯನ್ನು ಬಯಸಿದನು. ಶ್ರೀಮಂತಳು ಎಂಬ ಕವರಿಲ್ಲದೆ ಬಯಸಿದನು. ಅದಾದರೆ ಈ ಕೋಟ್ಯಾಧೀಶ ಈ ನಿನ್ನ ಅಂದ ಬಯಸುವುದಲ್ಲಿ ಯಾವ ತಪ್ಪೂ ಇಲ್ಲ. ಅದು ಪೂರ ತಪ್ಪು. ನಿನ್ನ ತಂಗಿ ಮದುವೆಯಾಗದ ತರುಣ ಹೆಣ್ಣು. ಅವಳನ್ನ ಮದುವೆಯಾಗದ ನನ್ನ ಮೈದುನ ಬಯಸಿದ್ದು ಸರಿಯಾಗೇ ಇದೆ. ಆದ್ರೆ ನಾನು ಮದುವೆಯಾದ ಮುತ್ತೈದೆ ಹೆಣ್ಣು, ಒಬ್ಬ ದೇವ ಪುರುಷನ ಸ್ವತ್ತಾಗಿ ಅಂದಾಗ ನನ್ನ ನೀವು ಬಯಸಿದ್ದು ಶುದ್ಧ ಪೂರ ತಪ್ಪು. ನಿನ್ನ ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಿಯಾಗಿ ಸಾಯಬೇಡ. ಸುಮ್ಮನೆ ಒಪ್ಪಿದರೆ ಸರಿ, ಇಲ್ಲ ಅಂದ್ರೆ ಏನು ಮಾಡುವಿಯೋ ನೀಚ. ರಾಜಕಾರಣಿ ಇರೋದು ಜನರ ರಕ್ಷಣೆಗಾಗಿ, ಶಿಕ್ಷೆ ಕೊಡುವುದಕ್ಕಾಗಿ ಅಲ್ಲ. ಇದನ್ನ ತಿಳಿಯದೆ ನೀ ನನ್ನ ಮುಟ್ಟ ಬಂದ್ರೆ ಚಟ್ಟಿ ನನ್ನ ಬೀರ ನನ್ನ ಚೆಂಡು ತೆಗೆಯದೆ ಬಿಡಲಾರ. ಈ ಚಕ್ರಾಧಿಪತಿ ಚಕ್ರೇಶ್ವರನ ಚೆಂಡು ನಿನಗಲ್ಲ, ನಿಮ್ಮಪ್ಪನಿಗೂ ಅಲ್ಲ, ನಿನ್ನ ಮೈದುನಿಗೂ ಅಲ್ಲ, ಯಾವನಿಗೂ ಮುಟ್ಟಕ್ಕಾಗಲ್ಲ. ನಾನು ನರಕಾಸುರ ಪ್ರಚಂಡ. ಸುಮ್ಮನೆ ವಾದ ಮಾಡುವುದಕ್ಕಿಂತ ಮುಂಚೆ ಒಪ್ಪಿ ಬಂದರೆ ಸರಿ, ಇಲ್ಲವಾದರೆ ನಿನ್ನ ಪ್ರಾಣವನ್ನು ತೆಗೆಯಬೇಕಾಗುತ್ತದೆ. ಪ್ರಾಣ? ಏನೋ ಹುಚ್ಚ ರಾಜಕಾರಣಿ. ಈ ದೇಹ ಗಂಡನಿಗಾಗಿ ಮೀಸಲಿಟ್ಟ ಎಡೆ. ನಿನ್ನಂತ ತೊಡೆ ಬದಲಾಯಿಸೋ ಬಂಡರಿಗಲ್ಲ. ನನಗೆ ನನ್ನ ಪ್ರಾಣ ಮುಖ್ಯವಲ್ಲ, ನನಗೆ ನನ್ನ ಶೀಲ ಮುಖ್ಯ. ಹಾಸೋ ಗಂಡಸಾಗಿ ನಿನ್ನ ಗುಂಡನ್ನ. ನನಗೆ ಶೀಲ ಮುಖ್ಯವಾ? ಹಾಗಾದರೆ ಕಾಪಾಡಿಕೋ. ಚೌಡಲ, ಕೊನೆಗೂ ಕೊಂದೇ ಬಿಟ್ಟಿಯ. ನಿನಗೆ ನನ್ನ ಶಾಪ ಹತ್ತದೆ ಬಿಡಲಾರದು. ಕೊನೆಗೊಂದು ದಿನ ನನ್ನ ಗಂಡನ ಧರ್ಮದ ನುಡಿ ಬೆಂಕಿಯ ಕಿಡಿಯಾಗಿ ನಿನ್ನ ಪ್ರಾಣ ಹೆಟ್ಟದೆ ಬಿಡಲಾರದು. ಸ್ವಾಮಿ, ಮಂಗಳ, ಏ ಮಂಗಳ, ಇದೇನಿದು ಮಂಗಳ? ಮಂಗಳ, ಇದೇನು ನಿನ್ನ ಹೃದಯದಲ್ಲಿ ರಕ್ತ?
ಮಂಗಳ ಮಂಗಳ ಎತ್ತೇಳು ಮಂಗಳ ಮಾತನಾಡು ಮಂಗಳ ಮಾತನಾಡು. ಏನೋ ಧರ್ಮನಂದನ, ಅವಳನ್ನು ಮಾತನಾಡದಂತೆ ಮಾಡಿ ಮನ ಬಂದಂತೆ ಗುಂಡು ಹಾಕಿ ಸಾಯಿಸಿ ಈಗ ಮಾತನಾಡುವಂತೀಯ? ಏ ನೀಚ, ನಿನಗೆ ಅಣ್ಣ ಎಂದು ಹೇಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಆ ಬೀರನ ಸಂಚಿನಿಂದ ಹೊಂಚು ಹಾಕಿ ಕೊಂದ ಪಾಪಿ ನೀನು. ಪಿಸಿ ಅರೆಸ್ಟ್ ಮಾಡಿವ ನಾನು. ತಮ್ಮ ತಮ್ಮ ಏನು ಮಾತನಾಡ್ತಿರ್ವಿ? ನನ್ನ ದೇವತೆಯನ್ನು ನಾನು ಕೊಲ್ಲಲೆ? ನಿಮ್ಮಣ್ಣನ ಮಾತಿನಲ್ಲಿ ನನಗೆ ವಿಶ್ವಾಸವಿಲ್ಲವೇನೋ? ವಿಶ್ವಾಸವಿಲ್ಲವೇನೋ? ವಿಶ್ವಾಸವಿಲ್ಲದ ವಿಶ್ವಾಸಕನ ಮೇಲೆ ವಿಶ್ವಾಸವೇ? ನನಗೆ ಸತಿಯಾಗಿ ಬರಬೇಕಾದ ಲಕ್ಷ್ಮಿ ಹೆಣ್ಣು ಆ ಬೀರನ ಕೈ ಹಿಡಿಸಿ ಅವರನ್ನು ಈ ಮನೆಯಿಂದ ತಪ್ಪಿಸಿ ಸಂಚು ಹಾಕಿ ಅವಳನ್ನು ಕೊಂದ. ಈಗ ನಿನ್ನ ಹೆಂಡತಿಯನ್ನು ಕೊಂದ ಕೊಲೆಗಾರ ನೀನು. ನಿಜ ಮಗಳು ಮೂರ್ಖ, ನಿಜ ಮಗಳು ಮೂರ್ಖ. ಹೊಡೆಯಪ್ಪ ಹೊಡೆಯಪ್ಪ ಹೊಡೆ. ನಿನ್ನನ್ನಲ್ಲದೆ ತಂದೆಗೆ ಸಮಾನನೆಂದು ಹೊಡೆಯಪ್ಪ ಹೊಡೆ. ನಿನಗೆ ಚೆನ್ನಾಗಿ ಹೊಡೆಯಪ್ಪ, ನಿನಗೆ ತೃಪ್ತಿ ಆಗುವವರೆಗೆ ಹೊಡೆ. ಆದ್ರೆ ಕೊಂದವ ನೀನಾನು ಬೇಡ ತಮ್ಮ, ನೀನಾನು ಬೇಡ. ನನಗೆ ಬುದ್ಧಿ ಹೇಳ್ತೇನೋ ಕೊಲೆಗಡುಗ? ಸಾಕು ಬಿಡಪ್ಪ, ಸಾಕು ಬಿಡ. ಬಾಳ ಹೊತ್ತು ಹೊಡೆದ್ರ ಊರು ಜನ ನೋಡಕತ್ತಾರ ತಮ್ಮ. ಸಾಕು ಬಿಡಪ್ಪ, ಅಣ್ಣನ ಮರ್ಯಾದೆ ಕಳಿಬೇಡ ತಮ್ಮ, ಅಣ್ಣನ ಮರ್ಯಾದೆ ಕಳಿಬೇಡ. ನಿನಗ ಮರ್ಯಾದೆ ಬ್ಯಾಡಂದ್ರ ನಿನಗ ತೃಪ್ತಿ ಆಗುವವರೆಗೆ ಹೊಡೆಯಪ್ಪ. ನಿನ್ನನ್ನು ಉಣಿಸಿ ತಿನಿಸಿ ದೊಡ್ಡವನ ಮಾಡಿ ನಿನಗ ಸಿಕ್ಕಂತ ಸಾಲ ಮಾಡಿ ತೆಗೆದ ನಿನ್ನ ನೌಕರಿ ಕೊಡಿಸಿದ ತಪ್ಪಿಗೆ ಚೆನ್ನಾಗಿ ಹೊಡೆಯಪ್ಪ ತಮ್ಮ. ಬಾಯಿ ಮುಚ್ಚು ಪಾಪಿ. ನನಗೆ ಅಧಿಕಾರ ಕೊಡಿಸಿದವನು ನೀನಲ್ಲ. ನನಗೆ ಓದಲು ಹಣದ ಸಹಾಯ ಮಾಡಿ ಈ ಅಧಿಕಾರ ಕೊಡಿಸಿದ್ದು ಆ ನನ್ನ ದನಿ MLA ವೀರನಗೌಡ. ನಿನಗೆ ಓದಿಸಿ ಅಧಿಕಾರ ಕೊಟ್ಟವನು ಆ ಗೌಡೇನಪ್ಪ, ಗೌಡೇನು ತಮ್ಮ. ಇನ್ನೇನಿದೆ, ಇವಳನ್ನು ಕೊಲೆ ಮಾಡುವ ಆಸೆಗಾಗಿ ನನ್ನ ಅಧಿಕಾರದ ಸಮಾರಂಭವನ್ನೇ ತಪ್ಪಿಸಿ ಈ ಕೆಲಸ ಮಾಡಿದ ನೀಚ ನೀನು. ನನ್ನ ಮದುವೆಗೆ ಮಣ್ಣೆರಚಿದ ಪಾಪಿ ನೀನು. ದೇವರಂತ ನನ್ನ ಅತ್ತಿಗೆಯನ್ನು ಕೊಂದ ಕೊಲೆಗಾರ ನೀನು. ಶಿವ 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 ಶಿವ. ಕೇಳಲಾರೆ ಇಂಥ ಬೇರೆ ನುಡಿಗಳು ಮಾತು. ತಂದೆ ಸರ್ದಾನಂದ ಪ್ರಭುವೇ, ಈ ಮಾತಿಗೆ ನೀವು ಸಾಕ್ಷಿ, ನಿಮ್ಮ ಪವಿತ್ರ ಪಾದ ಸಾಕ್ಷಿ. ಇಲ್ಲಿವರೆಗೆ
ನನ್ನ ನುಡಿಗಳು ಧರ್ಮದ ನುಡಿಗಳೇ ನಿಜವಾಗಿದ್ದರೆ ಈ ಧರ್ಮದ ನುಡಿ ಬೆಂಕಿ ಕಡಿಯಾಗಿ ಇವನ ಪಾಲನ್ನೇ ಸುಟ್ಟು ಹಾಕಲಿ. ಜೈ ಶ್ರೀರಾಮ್. ಹಾ ಸಾಹೇಬ್ರ ಸಂತೋಷವಾಗಿ ಎಳ್ಕೊಂಡು ಹೋಗ್ರಿಪ್ಪ, ಎಳ್ಕೊಂಡು ಹೋಗ್ರಿ. ತಾಯಿ ನುಡಿಯ ಪಾಲಿಸಿ ಶಿವ ಶಿವ ಸೋದರ ಸಲಹಿಗೆ ಮಂಗಳ ದೇವ ಕೊಟ್ಟವನು ನಿನ್ನ ಹಿರಿಮೆಗೆ ನಿನ್ನ ಹಿರಿಮೆಗೆ ಪಿಸಿ ಈ ಶವ ಪಂಚನಾಮೆ ಮಾಡಿ ಎಳ್ದೈರಿ ಸ್ಟೇಷನ್ಗೆ ನಡೆಯಿರಿ. ತಾಯಿ ನುಡಿಯ ಪಾಲಿಸಿ ಸೋದರನು ಸಲಹಿಗೆ